ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಈಗ ಎನ್ ಆರ್ ಪುರ ಕೋರ್ಟಿಂದ ಇದೇ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೆಯಲ್ಲ ನೋಡಿ, 557/2017 ನೋಡಿ, ಮಧು ಶೆಟ್ಟಿ ವರ್ಸಸ್ ವಿಷ್ಣು ಪ್ರಸಾದ್. ಫಸ್ಟ್ ಅದರಲ್ಲಿ ಏನು ಮಾಡಿದ್ದಾರೆ, ಚೇತನ ಗೌಡ ಲೇಡೀಸ್ ಹೆಸರು. ನನಗೀಗ ತಮ್ಮಯ್ಯ ASI ಬಂದು ಇದು ಕೊಟ್ಟೋಗಿದ್ದಾನೆ, ಒಂದು ಸಿಗ್ನೇಚರು ಹಾಕ್ಸ್ಕೊಂಡಿದ್ದಾನೆ. ಸೊ ಇದೆಯಲ್ಲ, ಆತ ಬಾಡಿ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡು ಮಾಡ್ಕೊಂಡಿದ್ದಾನೆ. ಸೊ ನಿಮಗೆ ಗಮನಕ್ಕೆ ಕೊಡ್ತಾಯಿದ್ದೀನಿ, ಮೈ ಕಂಟ್ರಿ ಪಬ್ಲಿಕ್ ಗಮನಕ್ಕೆ. ಇದೇ ಕೋರ್ಟಿಂದ 3 ಫಾಲ್ಸ್ ಕೇಸಲ್ಲಿ ನನ್ನನ್ನು ಕಸ್ಟಡಿ ಕೊಟ್ಟಿದ್ದು. ಬಟ್ ಇದನ್ನು ಮುಗಿಸ್ಬೋದಿತ್ತು, ಇದು ಮುಗಿಸ್ಲಿಲ್ಲ. ಯಾವತ್ತಿದೆ, 18ನೇ ತಾರೀಕಿದೆ. ಎನ್.ಆರ್.ಪುರ ಜಡ್ಜಿಗೆ ಹೇಳ್ತಾಯಿದ್ದೀನಿ, ಚೇತನ್ ಗೌಡರು ಬರ್ತಾರೆ. ಅದು ಯಾರು ಈ ಕೇಸಲ್ಲಿ ಇದ್ದಾನೋ, ಅಡ್ವೊಕೇಟ್ ಅಲ್ಲ, PCR ಕೇಸ್ ಮಾಡಿದ್ದು ಅಡ್ವೊಕೇಟ್ನ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಬಾಕ್ಸಲ್ಲಿ ಹಾಕೊಂಡು ಕ್ರಾಸ್ ಕ್ವಶನ್ ಮಾಡ್ತೀನಿ. ಆ್ಯಂಡ್ ಮಧು ಶೆಟ್ಟಿ ಅವರಿಬ್ಬರಿಗೂ ವಾರಂಟ್ ಇಶ್ಯೂ ಆಗಬೇಕು. ಬೇಗ ಮುಗಿಸ್ಬೇಕಿದು, ಡಿಲೇ ಮಾಡೋಂಗಿಲ್ಲ. ಎಲ್ಲ ವೀಡಿಯೋ ರೆಕಾರ್ಡ್ ಆಗಬೇಕು. ತಮಗೆ ಸಾಧ್ಯ ಹೋದರೆ, ಕೋರ್ಟಿಗೆ ಭಯ ಇಲ್ಲ ಅಂತ ಹೇಳಿದ್ರೆ, ಜನರ ಮುಂದೆ ಲೈವ್ ಕೊಡೋಕ್ಕೆ ಒಂದು ಆರ್ಡ್ರ್ ಮಾಡಿ. ಮಿಸ್ಟರ್ ಕ್ರಾಂತಿ, ದಾಸರಿ ಕ್ರಾಂತಿ ಅಂತ ಇಲ್ಲಿದೆ ನೋಡಿ ಮೇಲ್ಗಡೆ, ಜಡ್ಜ್ ದಾಸರಿ ಕ್ರಾಂತಿ ಅವರೇ, ತಾವೇ 17 ತಿಂಗಳು ನನ್ನನ್ನು 267cc 2023 ಕೇಸಲ್ಲಿ ಒಳಗಡೆ ಇಟ್ಟಿದ್ದು, ಲಾ ಎಗೇನೆಸ್ಟ್. ಈಗ ಈ PCR ಕೇಸು ಬೇಗ ಮುಗಿಸ್ಬೇಕು. 18ನೇ ತಾರೀಕು ಬರ್ತೀನಿ, ಎಲ್ರಿಗೂ ವಾರಂಟ್ ಇಶ್ಯೂ ಮಾಡಬೇಕು. ಆ್ಯಂಡ್ ಈ ಕೇಸ್ ಮಾಡಿದಾನಲ್ಲ ಯಾವನವನು, ಮಧು ಶೆಟ್ಟಿ, ಅವನದು ಆಸ್ತಿ, ಅವನ ಅಡ್ವೊಕೇಟ್ ಆಸ್ತಿ ಪಾಸ್ತಿ ಎಲ್ಲ ಮುಟ್ಗೋಲು ಹಾಕಡ್ರಿ. ಮಿಸ್ಟರ್ ದಾಸರಿಕಾಂತ್ರಿ, ಚೇತನ್ ಗೌಡರು ಬರ್ತಾರೆ. ಹೆಂಗೂ ಪ್ರೂವ್ ಮಾಡೋಕ್ಕಾಗಲ್ಲ, ಈ ಕೇಸು ಪ್ರೂವ್ ಮಾಡೋಕ್ಕಾಗಲ್ಲ. ಅವ್ರುಗಳಿಗೆ ಕನ್ವಿಕ್ಷನ್ ಆಗಬೇಕು, ಅವ್ರ ಆಸ್ತಿ ಪಾಸ್ತಿ ಎಲ್ಲ ಬರ್ಕೊ